ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಈಗ ಗ್ರಹಗಳ ಪ್ಲೇಸ್ಮೆಂಟು ದೃಷ್ಟಿಯ ಲೆಕ್ಕಾಚಾರ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಚಾರಗಳನ್ನು ಹೇಳ್ತೇನೆ, ಅದನ್ನು ಗಣನೆಗೆ ತಗೊಳ್ಳೋಣ. ಮೊದಲನೇದಾಗಿ ಹಣಕಾಸಿನ ವಿಚಾರ. ಎಸ್, ಈಗ 5ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಅಂದರೆ ಕುಜ 3ನೇ ತಾರೀಕು, ಬುಧ 11ನೇ ತಾರೀಕು, 15ನೇ ತಾರೀಕುವರೆಗೂ ರವಿ. ಸೊ ಇಲ್ಲಿ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ 5ನೇ ಮನೆಯಲ್ಲಿ ಆಲ್ರೆಡಿ ಶನಿ ಮಹಾತ್ಮರಿದ್ದಾರೆ. ಬುಧನಿಗೆ ಮೀನರಾಶಿ ನೀಚ ಸ್ಥಾನ. ಈ 5ನೇ ಮನೆಯ ಇಂಪ್ಯಾಕ್ಟ್ ಡೆಫಿನೆಟ್ಲಿ ನಿಮಗೆ ಹಲವಾರು ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಮೊದಲನೇದಾಗಿ ಅದು ಹೂಡಿಕೆಯ ವಿಚಾರದಲ್ಲಿ. ಎಸ್, ನೀವು ಯಾರ್ಯಾರು ಶೇರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಈ ಆನ್ಲೈನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಚಿಟ್ ಫಂಡು, ಮ್ಯೂಚುವಲ್ ಫಂಡು ಈ ಥರದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಕ್ರಿಪ್ಟೋ ಕರೆನ್ಸಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಎಚ್ಚರಿಕೆ ಅಗತ್ಯ. ನಿಮ್ಮ ಅಮೌಂಟ್ ಒಂದು ಕಡೆ ಹೋಗಿ ಸ್ಟಕ್ ಆಗಬಹುದು, ಲಾಸ್ ಆಗಬಹುದು. ಹೂಡಿಕೆಯಿಂದ ಈ ಏಪ್ರಿಲ್ ತಿಂಗಳು ನಿಮಗೆ ಲಾಭ ಇಲ್ಲ. ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಆದಾಯ ಮತ್ತು ಲಾಭದ ಅಧಿಪತಿ ಬುಧ ಈ 5ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುಂತಿದ್ದಾರೆ. ನಿಮ್ಮ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗುತ್ತೆ. ನಿಮ್ಮ ಹಣ ಪೋಲಾಗುತ್ತೆ, ವೇಸ್ಟ್ ಆಗುತ್ತೆ, ಡಬಲ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಇನ್ನು ಅಷ್ಟಮ ಗುರುವಿನ ಸಂಚಾರದಿಂದ ಗುರು ಅಲ್ಲಿದ್ದುಕೊಂಡು ನಿಮ್ಮ ಧನಸ್ಥಾನಕ್ಕೆ ದೃಷ್ಟಿ ಆಗ್ತಾರೆ, ನಿಮ್ಮ 4ನೇ ಮನೆಗೆ ದೃಷ್ಟಿ ಆಗ್ತಾರೆ. 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಅದೇ ರೀತಿ ನಿಮ್ಮ 12ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಎಲ್ಲೋ ಸ್ಟಕ್ ಆಗಿತ್ತು ಅಮೌಂಟು, ಈಗ ಬರ್ತಾ ಇದೆ. ಅಂದರೆ ಈ ಹಿಂದೆ ನೀವು PFಗೆ ಅಪ್ಲೈ ಮಾಡಿರ್ತೀರ, ಅದು ಬಂದಿರಲ್ಲ. ಈಗ ಅದು ಮೆಚುರಿಟಿ ಪಡ್ಕೊಂಡು PF ಸಿಗ್ಬೋದು, LIC ಸಿಗಬಹುದು. ಅದರ ಜೊತೆಗೆ ಯಾರಿಗೋ ಸಾಲ ಕೊಟ್ಟಿರ್ತೀರ, ಅವ್ರಿಗೆ ಇನ್ಯಾವುದೋ ಅವಕಾಶಗಳು ಕ್ರಿಯೇಟ್ ಆಗಿ ಹಣಗಳು ಬಂದು ನಿಮಗೆ ಅದನ್ನು ಇವಾಗ ವಾಪಸ್ ಕೊಡ್ತಾ ಇದ್ದಾರೆ, ಋಣ ತೀರಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಒಂದಷ್ಟು ಹಿಡನ್ ಆಗಿದ್ದಂಥ ಅಮೌಂಟ್ ನಿಮಗೆ ಮುಂದೆ ಬರುತ್ತೆ. ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ. ಇನ್ನು ಕಂಪನಿ ಓನರ್ಸ್ ಡೆಫಿನೆಟ್ಲಿ ನಿಮಗೆ ತುಂಬ ಟಫ್ ಪೀರಿಯಡ್ ನಡೀತಾ ಇದೆ. ಏನಕ್ಕೆ ಅಂದರೆ ಕಂಪ್ನಿನೇ ಕ್ಲೋಸ್ ಮಾಡಿಬಿಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವಿದ್ದೀರಾ. ಏನಕ್ಕೆ ಅಂದರೆ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇದೆ. ಹಾಗಾಗಿ ಈ ಮನಸ್ಥಿತಿ ಎಲ್ಲರಿಗೂ ಇದೆ, ಎಲ್ಲ ಥರದ ಬಿಸ್ನೆಸ್ಸಲ್ಲಿರೋರಿಗೂ ಕೂಡ ಇದೆ. ಬಟ್ ಅದಕ್ಕೆ ಮುಂದಾಗಬೇಡಿ. ಯಾಕೆಂದರೆ ನಿಮ್ಮನ್ನೇ ನಂಬಿಕೊಂಡು ಹಲವಾರು ಎಂಪ್ಲಾಯೀಸ್ ಇದ್ದಾರೆ. ಮುಂದೆ ಎಲ್ಲವೂ ಸರಿಯಾಗುತ್ತೆ. ಪ್ರತಿ ತಿಂಗಳು ಗ್ರಹಗಳು ಬದಲಾದಂತೆ ನಮ್ಮ ಮನಸ್ಥಿತಿ ಪರಿಸ್ಥಿತಿ ಎಲ್ಲವೂ ಬದಲಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಷ್ಟೇ. ಬಟ್ ಇವಾಗ ಏನಾಗ್ತಾ ಇದೆ, ನೀವು ಬಿಲ್ಲಿಂಗೋಸ್ಕರ ಕಾಯ್ತಾ ಇದ್ದೀರಾ. ಬಟ್ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀನಿ ಅಂದವರು ಏಪ್ರಿಲ್ ತಿಂಗಳಲ್ಲಿ ಕೊಡಲ್ಲ, ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಈಗಲಿಂದನೇ ಅದಕ್ಕೆ ಸ್ವಲ್ಪ ತಯಾರಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಬಿಲ್ಲಿಂಗ್ಗಳು ಪೆಂಡಿಂಗ್ ಆಗುತ್ತವೆ. ಬಟ್ 15ನೇ ತಾರೀಕಿನ ನಂತರ ರವಿ ಯಾವಾಗ ತಮ್ಮ ಉಚ್ಚ ಸ್ಥಾನಕ್ಕೆ ಬರ್ತಾರೆ ಅಂದರೆ ಮೇಷರಾಶಿಗೆ ಬರ್ತಾರೆ, ಡೆಫಿನೆಟ್ಲಿ ನೀವು ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಹಿಂದಿಕ್ತೀರಾ. ಸ್ವಲ್ಪ ನಿಮ್ಮಲ್ಲೇ ಧೈರ್ಯ ಬರುತ್ತೆ, ತುಂಬ ಆ್ಯಕ್ಟಿವ್ ಆಗ್ತೀರಾ. ಹಾಗಾಗಿ ನಿಮ್ಮ ಎಂಪ್ಲಾಯೀಸ್ಗೂ ಕೂಡ ಒಂಚೂರು ಧೈರ್ಯ ಬರುತ್ತೆ. ತುಂಬ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಗ್ರೋತ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಹಿಂದಿನ 15 ದಿನ ನೀವು ಹೇಗಿರ್ತೀರೋ ಅನ್ನೋದ್ರ ಮೇಲೆ ಮುಂದಿನ 15 ದಿನ ಇರುತ್ತೆ. ಹಾಗಾಗಿ ಈ ಹಿಂದಿನ 15 ದಿನನ ತುಂಬ ಎಚ್ಚರಿಕೆಯಿಂದ ಕಳೆಯಬೇಕು. ಇದಿಷ್ಟು ಹಣಕಾಸು ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಆರೋಗ್ಯದ ವಿಚಾರ, ಅದು ನಮ್ಮ ಇನ್ನೊಂದು ಆಸ್ತಿ. ಇಲ್ಲೂ ಕೂಡ 5ನೇ ಮನೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ. ಏನಕ್ಕೆ ಅಂದರೆ 5ನೇ ಮನೆ ನಮ್ಮ ಹೊಟ್ಟೆಯ ಭಾಗ. ಸೊ ಅಜೀರ್ಣ, ಈ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯಲ್ಲಿ ಹುಣ್ಣು ಈ ಥರದ ಸಮಸ್ಯೆಗಳು ಜಾಸ್ತಿ ಆಗಬಹುದು. ನಿಮ್ಮ ಈ ಫುಡ್ ಕಡೆ ಹೆಚ್ಚಿನ ಗಮನ ಇರಲಿ. ಆಲ್ರೆಡಿ ಈ ಥರ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಸೊ ಅದರ ಬಗ್ಗೆ ಹೆಚ್ಚಿನ ಕೇರ್ ಮಾಡಬೇಕು. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಗುರು ಈ ಕೊಬ್ಬಿನಾಂಶಕ್ಕೆ ಕಾರಕತ್ವವಾಗ್ತಾರೆ, ಅದರ ಜೊತೆಗೆ ಲಿವರ್ನ ಇಂಡಿಕೇಟ್ ಮಾಡ್ತಾರೆ. ಹಾಗಾಗಿ ಈ ಫ್ಯಾಟಿ ಲಿವರ್ ಈ ಥರದ ಸಮಸ್ಯೆಗಳು ಕೂಡ ಜಾಸ್ತಿ ಆಗಬಹುದು. ಈಗ ಆಲ್ರೆಡಿ ಆ ಥರ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳಿ, ಪ್ರಿಕಾಷನ್ ತಗೊಳ್ಳಿ. ಮೊದಲೇ ಎಚ್ಚರಿಕೆ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು 10ನೇ ಮನೆಯಲ್ಲಿ ಕೇತುವಿನ ಸಂಚಾರ. ನಿಮಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ನಿದ್ರೆ ಕೊಡ್ತಾ ಇಲ್ಲ, ಏನೋ ಒಂದು ರೀತಿ ಆತಂಕ, ಭಯ ಈ ಥರದ್ದೆಲ್ಲ ಆವರಿಸಿದೆ. ಸ್ವಲ್ಪ ಎಲ್ಲೋ ಒಂದು ಕಡೆ ನೆಮ್ಮದಿಯ ಹುಡುಕಾಟದಲ್ಲಿದ್ದೀರಾ, ಯಾವುದೂ ನಿಮಗೆ ಸರಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ದೇಹ ಸುಸ್ತಾಗ್ತಾ ಇದೆ, ಬಳಲ್ತಾ ಇದೆ, ಎನರ್ಜಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ದೇಹಕ್ಕೆ ಚೈತನ್ಯವನ್ನು ಕೊಡಿ. 6ನೇ ಮನೆಗೆ ಸೂರ್ಯ ಬಂದಾಗ ಡೆಫಿನೆಟ್ಲಿ ನಿಮಗೆ ಏನು ಸ್ವಲ್ಪ ಧೈರ್ಯ ಬರುತ್ತೆ. ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ರೋಗಗಳ ವಿರುದ್ಧ ಹೋರಾಡೋಕ್ಕೆ ನಿಮಗೆ ಶಕ್ತಿ ಸಿಗುತ್ತೆ. ಸೊ ಹಾಗಾಗಿ ಮೊದಲ
ಮೊದಲ 15 ದಿನ ಸ್ವಲ್ಪ ಈ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ಅದರಿಂದ ಹೊರಗಡೆಗೆ ಬನ್ನಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ವಾಕ್ ಮಾಡಿ, ಒಂದಷ್ಟು ಒಳ್ಳೆಯ ಜನಗಳ ಜೊತೆ ಬೆರೀರಿ, ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ, ಶಾಂತವಾಗಿರೋದಕ್ಕೆ ಟ್ರೈ ಮಾಡಿ. ಇದು ನೀವಿಷ್ಟು ಪ್ರಮುಖವಾಗಿ ಆರೋಗ್ಯ ವಿಚಾರದಲ್ಲಿ ಗಮನ ಹರಿಸಬೇಕಾದಂತಹ ವಿಚಾರಗಳು. ಈಗ ರಾಜಕೀಯ ಕ್ಷೇತ್ರ, ನಿಮಗೂ ಅಷ್ಟೇ ಈ ರಾಜಕೀಯ ಮಾಡಬೇಕಾ, ಸಾಕು ಈ ರಾಜಕೀಯ ಎಲ್ಲವನ್ನು ಬಿಟ್ಬಿಡೋಣ, ಇದೆಲ್ಲ ಯಾಕೆ ಬೇಕು ಅನ್ನುವಂತಹ ಮನಸ್ಥಿತಿ ನಿಮಗಿದೆ. ಬಟ್ ಅದನ್ನು ಹೊರಗಡೆಗೆ ತೋರಿಸ್ಕೊಳ್ತಾ ಇಲ್ಲ, ಯಾಕೆಂದರೆ ತೋರಿಸ್ಕೊಳ್ಳೋಕ್ಕಾಗಲ್ಲ. ವೃಶ್ಚಿಕ ರಾಶಿಯವರು ಸ್ಪೆಷಲಿ ತುಂಬ ಜನ ರಾಜಕೀಯದಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿರ್ತೀರ. ಮೇಲ್ಹಂತದಲ್ಲಿರುವ ರಾಜಕಾರಣಿಗಳು ಈ ರಾಜಕೀಯ ಬೆಳವಣಿಗೆಗಳನ್ನು ನೋಡಿಕೊಂಡು ನಿಮ್ಮ ಒಳಗಡೆ ಕೆಲವು ಆತಂಕಗಳಿವೆ, ಆದರೆ ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಮೀಡಿಯಾ ಮುಂದೆ ತುಂಬ ಚೆನ್ನಾಗೇ ಇದ್ದೀರಾ, ಬಟ್ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕೆ ಅಂದರೆ ನಿಮ್ಮ ಪ್ರತಿ ಮಾತು ಕೂಡ ಕಾಂಟ್ರವರ್ಸಿ ಆಗಬಹುದು. ಏನಕ್ಕೆ ಅಂದರೆ ಬುಧ ನೀಚ ಸ್ಥಾನದಲ್ಲಿದ್ದಾರೆ. ಸೊ ಹಾಗಾಗಿ ಪಬ್ಲಿಕ್ ಮೀಟಿಂಗ್ಗಳಲ್ಲಿ, ನಿಮ್ಮ ಪಾರ್ಟಿ ಮೀಟಿಂಗ್ಗಳಲ್ಲಿ, ಪ್ರೆಸ್ ಮೀಟ್ಗಳಲ್ಲಿ ನೀವು ಮಾತನಾಡಬೇಕಾದ್ರೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಮೊದಲ 15 ದಿನ ಯಾವಾಗ ರವಿ 5ನೇ ಮನೆಯಿಂದ 6ನೇ ಮನೆಗೆ ಪ್ರವೇಶ ಮಾಡ್ತಾರೋ ಡೆಫಿನೆಟ್ಲಿ ನಿಮ್ಮ ವಿರೋಧಿಗಳೆಲ್ಲ ಈಗ ಸ್ವಲ್ಪ ಸೈಲೆಂಟ್ ಆಗ್ತಾರೆ. ನಿಮ್ಮ ನಡೆ ಅವ್ರಿಗೆ ಅರ್ಥ ಆಗಲ್ಲ, ನಿಮಗೆ ಗೆಲುವು ಸಿಗುತ್ತೆ. ಹಾಗಾಗಿ ಮೊದಲ 15 ದಿನ ತುಂಬ ಹುಷಾರಾಗಿರಬೇಕು. ಇನ್ನು 4ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಬ್ಯಾಕ್ ಎಂಡಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ವಿರೋಧಿಗಳನ್ನು ಅವರಿಗೆ ಗೊತ್ತಾಗದಾಗೆ ಅವರ ನಡೆಗಳನ್ನೆಲ್ಲ ಸಖತ್ತಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ತಿಳ್ಕೊಳ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ತಂತ್ರಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀರಾ. ಇದೆಲ್ಲ ನಿಮ್ಮ ಮುಂದಿನ ಎಲೆಕ್ಷನ್ಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಿಮ್ಮ ಕಾರ್ಯಕರ್ತರು ಮತ್ತು ನಿಮ್ಮ ಫಾಲೋವರ್ಸ್ ಏನಿದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ತಗೊಂಡೋಗಿ ಪಕ್ಕದಲ್ಲಿ ಇನ್ನೇನೋ ಹಾಕ್ಕೊಡ್ತಾ ಇರ್ತಾರೆ. ಅವರು ನಿಮ್ಮ ವಿರೋಧಿಗಳ ಜೊತೆನೂ ಚೆನ್ನಾಗಿದ್ದಾರೆ, ನಿಮ್ಮ ಜೊತೆನೂ ಚೆನ್ನಾಗಿದ್ದಾರೆ, ಅವರ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಥವ್ರನ್ನು ಸೀರಿಯಸ್ ಆಗಿ ಗಮನ ಇಟ್ಟು ಅಬ್ಸರ್ವ್ ಮಾಡಿ ಕಟ್ ಮಾಡೋಕ್ಕೆ ಟ್ರೈ ಮಾಡಿ. ಇದಿಷ್ಟು ನೀವು ರಾಜಕೀಯ ಕ್ಷೇತ್ರದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಿ. ಸೂರ್ಯ ಬಂದಾಗ ಡೆಫಿನೆಟ್ಲಿ ಸರ್ಕಾರದಿಂದನೂ ನಿಮಗೆ ಲಾಭಗಳಿವೆ, ಒಂದಷ್ಟು ಫಂಡ್ ಕೂಡ ಸಿಗುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಅದನ್ನು ಮುಂದಿನ ಎಲೆಕ್ಷನ್ಗೆ ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ನೋಡಿ, ನಿಮ್ಮ ಕರ್ಮಸ್ಥಾನದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರೋದ್ರಿಂದ ಸಾಕಷ್ಟು ದಿನಗಳಿಂದಲೂ ನಿಮಗೆ ನಿಮ್ಮ ಕೆಲಸದ ಮೇಲೆ ಇಂಟ್ರೆಸ್ಟ್ ಹೋಗಿದೆ, ಬೇಡ ಅನಿಸಿದೆ. ರಾಜೀನಾಮೆ ಕೊಟ್ಬಿಡೋಣ, VRS ತೆಗೆದುಕೊಳ್ಳೋಣ, ಯಾಕೆ ಬೇಕು ನನಗೆ ಈ ಕೆಲಸ ಎಲ್ಲ, ನೆಮ್ಮದಿಯಾಗಿದ್ಬಿಡೋಣ, ಎಲ್ಲೋ ಹೊರಗಡೆ ಹೋಗೋಣ, ಈ ಥರದ ಆಲೋಚನೆಗಳೇ ಜಾಸ್ತಿ ಆಗಿದೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಸೊ ಮೊದಲ 15 ದಿನ ಎಲ್ಲದರಲ್ಲೂ ತಪ್ಪು. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆ ವಾಗ್ವಾದಕ್ಕೆ ಇಳಿತಾರೆ, ನಿಮ್ಮ ಸಹೋದ್ಯೋಗಿಗಳು ನಿಮಗೆ ಸರಿಯಾಗಿ ಸಪೋರ್ಟ್ ಮಾಡಲ್ಲ, ಅವರು ಮಾಡುವ ಮಿಸ್ಟೇಕು ನಿಮ್ಮ ತಲೆ ಮೇಲೆ ಬರುತ್ತೆ. ಇದೆಲ್ಲ ಒಂದು ರೀತಿ ಕಿರಿಕಿರಿ ಆಗ್ತಾ ಇದೆ. ಜೊತೆಗೆ 10ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ಜಿಗುಪ್ಸೆಗಳು. ಸೊ ಇದೆಲ್ಲ ಮಿಕ್ಸ್ ಆಗಿ ಮೊದಲ 15 ದಿನ ನೀವೇನಾದರೂ ರಾಂಗ್ ಸ್ಟೆಪ್ಪನ್ನು ತಗೊಂಡ್ರೆ ಅದು ನಿಮ್ಮ ಕೆರಿಯರ್ಗೆ ಹೊಡೆತ. 15 ದಿನ ಸ್ವಲ್ಪ ಶಾಂತವಾಗಿರಿ. 15ನೇ ತಾರೀಕು ಆದಮೇಲೆ ರವಿಯ ಸಂಚಾರ ಇದೆಯಲ್ಲ, ಉಚ್ಚ ಸ್ಥಾನಕ್ಕೆ ಬರ್ತಾರಲ್ವ, ಅವರೇ ನಿಮ್ಮ ಕರ್ಮಸ್ಥಾನದ ಅಧಿಪತಿ 6ನೇ ಮನೆಗೆ ಬಂದಾಗ ನಿಮ್ಮ ಎದುರಾಳಿಗಳು ಸೈಲೆಂಟ್ ಆಗಲೇಬೇಕು. ನಿಮ್ಮ ಪವರ್ ಇದ್ದಕ್ಕಿದ್ದಂಗೆ ಹೆಚ್ಚುತ್ತೆ, ತುಂಬ ಆ್ಯಕ್ಟಿವ್ ಆಗ್ತೀರಾ. ಸೊ ಎಲ್ಲರಿಗೂ ನಿಮ್ಮನ್ನು ಕಂಡ್ರೆ ನಡುಕ ಉಂಟಾಗಬೇಕು, ಆ ರೀತಿ ಇರುತ್ತೆ ನಿಮ್ಮ ಕೆಲಸ. ಸೊ ನೀವು ಈ ಹಿಂದೆ ಏನಾದರೂ ಇಲಾಖೆ ತನಿಖೆಗಳನ್ನು ಎದುರಿಸ್ತಾ ಇದ್ದರೆ ಡೆಫಿನೆಟ್ಲಿ ಈಗ ಅದರಿಂದ ಹೊರಗಡೆಗೆ ಬರ್ತೀರಾ. ಅಷ್ಟಮದಲ್ಲಿರುವ ಗುರು ಹೇಗೋ ಒಂದು ರೀತಿ ನಿಮಗೆ ಗೊತ್ತಾಗಲ್ಲ, ಆ ರೀತಿಯಲ್ಲಿ ಅದರಿಂದ ಹೊರಗಡೆಗೆ ಬರ್ತೀರಾ. ಆ ಸಪೋರ್ಟ್ ಗುರುವಿನಿಂದ ಸಿಗುತ್ತೆ. ಹಾಗಾಗಿ ಮೊದಲ 15 ದಿನವನ್ನು ತುಂಬ ಎಚ್ಚರಿಕೆಯಿಂದ ಕಳೆದ್ರೆ ನಂತರದ 15 ದಿನ ಸರ್ಕಾರಿ ಕಾರಕ ನಿಮ್ಮ ಕರ್ಮಸ್ಥಾನದ ಅಧಿಪತಿ 6ನೇ ಮನೆಗೆ ಬಂದು ನೀವು ಎಲ್ಲಿಗೆ ವರ್ಗಾವಣೆ ಬೇಕು ಅಂತಿದ್ರು ಅಲ್ಲಿಗೆ ವರ್ಗಾವಣೆ ಸಿಗುತ್ತೆ. ನೀವು ಯಾವ ಪೋಸ್ಟ್ ಬೇಕು ಅಂತಿದ್ರು ಆ ಪೋಸ್ಟ್ ಕೂಡ ಸಿಗುತ್ತೆ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಏಪ್ರಿಲ್ ತಿಂಗಳು 15ನೇ ತಾರೀಕು ನಂತರ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯಬೇಕು ಅಷ್ಟೇ. ಓಕೆ, ಇನ್ನು ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ನಿಮಗೂ ಕೂಡ, ಅದರಲ್ಲೂ ಸ್ಪೆಷಲಿ IT ಆ್ಯಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿ ಅವ್ರಿಗೆ ತುಂಬ ತಪ್ಪುಗಳಾಗ್ತಾ ಇದೆ ನಿಮ್ಮಿಂದ. ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಆಫೀಸಲ್ಲಿ ಜಾಸ್ತಿ ಉಂಟಾಗಿದೆ. ನಿಮ್ಮ ಮತ್ತು ಟೀಮ್ ಲೀಡರ್ನ ನಡುವೆ, ಮ್ಯಾನೇಜರ್ಗಳ ನಡುವೆ, ಬಾಸ್ಗಳ ಜೊತೆ ನಿಮ್ಮ ಅವರ ನಡುವೆ ವಾದಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ಕೆಲಸ ಬಿಟ್ಬಿಡೋಣ, ನನಗೆ ಇನ್ನೇನು ಕೆಲಸನೇ ಬೇಡ, ಎಲ್ಲರ ಹೋಗ್ಬಿಡೋಣ, ಈ ಥರದ ಮನಸ್ಥಿತಿಯು ನಿಮಗೂ ಕ್ರಿಯೇಟ್ ಆಗಿದೆ. ಬಟ್ ಇದೆಲ್ಲವೂ 15ನೇ ತಾರೀಕು ನಂತರ ಬದಲಾಗುತ್ತೆ. ಏನಕ್ಕೆ ಅಂದರೆ ನೀವು ಈ ಹಿಂದೆ ತುಂಬ ಎಫರ್ಟಾಗಿ ಕೆಲಸ ಮಾಡಿರ್ತೀರ, ಅದಕ್ಕೆ ಸರಿಯಾದ ಮನ್ನಣೆ, ಗೌರವ ಎಲ್ಲವೂ 15ನೇ ತಾರೀಕು ಆದಮೇಲೆ ಸಿಗುತ್ತೆ. ರವಿ ಯಾವಾಗ 6ನೇ ಮನೆಗೆ ಬರ್ತಾರೆ ಅದು ಅವ್ರಿಗೆ ಉಚ್ಚಸ್ಥಾನ ಆಗುತ್ತೆ. ಡೆಫಿನೆಟ್ಲಿ ನಿಮಗೆ ನಿಮ್ಮ ಕೆಲಸಕ್ಕೆ ಮರ್ಯಾದೆ ಸಿಗುತ್ತೆ. ನಿಮ್ಮ ಸೀನಿಯಾರಿಟಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಸಂಬಳವೂ ಕೂಡ ಹೈಕ್ ಆಗುತ್ತೆ. ಹಾಗಾಗಿ ಈಗ ರಾಜೀನಾಮೆ ಕೊಡೋದು,
ಇದರಿಂದ ಹೊರಗಡೆ ಬಂದ್ಬಿಡೋಣ, ಸಾಕು ಈ ಕೆಲಸ ಎಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ಈಗ ಗೃಹಿಣಿಯರ ಬಗ್ಗೆ ನೋಡೋಣ. ನೋಡಿ, ಗೃಹಿಣಿಯರಿಗೂ ಕೂಡ 10ನೇ ಮನೆಯಲ್ಲಿ ಕೇತು ಸಂಚಾರ, 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ತುಂಬ ಇವರಿಗೆ ಓವರ್ ಥಿಂಕಿಂಗನ್ನು ಕೊಡ್ತಾ ಇದೆ. ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ. ನಾನು ಒಬ್ಬಳೇ ಮನೆಗೆ ಕೆಲಸ ಮಾಡ್ತಾಯಿದ್ದೀನಿ, ಬೇರೆ ಯಾರೂ ಮಾಡ್ತಾಯಿಲ್ಲ, ಸೊ ನನಗಿವೆಲ್ಲ ಏನು ಬೇಡ, ನೆಮ್ಮದಿ ಬೇಕು, ಎಲ್ಲರೂ ಹೋಗಿಬಿಡೋಣ, ದೇವಸ್ಥಾನಕ್ಕೆ ಹೋಗೋಣ, ಎಲ್ಲೋ ಒಂದು ಕಡೆ ನೆಮ್ಮದಿಯ ಹುಡುಕಾಟದಲ್ಲಿದ್ದೀರಾ. ಬಟ್ ಮನೆಯಲ್ಲೇ ನೆಮ್ಮದಿ ಇದೆ. ನೀವು ಓವರ್ ಥಿಂಕಿಂಗ್ ಮಾಡೋದನ್ನು ಕಡಿಮೆ ಮಾಡಿ, ನೆಗೆಟಿವ್ ಥಿಂಕಿಂಗ್ ಕಡಿಮೆ ಮಾಡಿ. ಏನಕ್ಕೆ ಅಂದರೆ ನಿಮ್ಮ 7ನೇ ಮನೆಗೆ ಶುಕ್ರನ ಸಂಚಾರ ಆಗ್ತಾ ಇದೆ. ನಿಮ್ಮ ಮತ್ತು ಗಂಡನ ನಡುವೆ ಒಂದಷ್ಟು ಸ್ವೀಟ್ ಥಿಂಗ್ಸ್ಗಳು ಏರ್ಪಡುತ್ತೆ, ರೊಮ್ಯಾಂಟಿಕ್ ಕ್ಷಣಗಳು ಏರ್ಪಡುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಈ ಮನೆಯ ವಾತಾವರಣ ಸದ್ಯಕ್ಕೆ ಅದು ಗ್ರಹಗಳ ಒಂದು ಪ್ರಭಾವಕ್ಕಿಂತ ಸರಿ ಆಗ್ತಾ ಇಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಪರಸ್ಪರ ಕಿರಿಕುಗಳು ಜಾಸ್ತಿ ಆಗ್ತಾಯಿದೆ. ಅತ್ತೆ ಮಾವ ಸೊಸೆ, ಒಂದೊಂದು ಸರಿ ಗಂಡನೂ ಕೂಡ ಕಿರಿಕನ್ನು ಮಾಡ್ಕೋಬಹುದು, ಮಾತಿಗೆ ಮಾತು ಬೆಳಿಬಹುದು. ಸೊ ಹಾಗಾಗಿ ಯಾಕೆಂದರೆ ನಿಮ್ಮ 5ನೇ ಮನೆ ಮೀನರಾಶಿಯಲ್ಲಿ ಬುಧ ನೀಚ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಿಮ್ಮ ಕೆಲವು ಮಾತುಗಳು ಒಂದು ರೀತಿ ಕೆಟ್ಟ ಅರ್ಥಗಳನ್ನು ಕೊಟ್ಬಿಡ್ಬೋದು, ಅಥವಾ ಅವರೇ ಕೆಟ್ಟದಾಗ ಅರ್ಥ ಮಾಡ್ಕೊಳ್ಬೋದು. ಇದರಿಂದ ಓವರಾಲ್ ಏಪ್ರಿಲ್ ತಿಂಗಳು ತುಂಬ ಮಾನಸಿಕ ಗೊಂದಲದಲ್ಲಿರಬೇಕಾಗತ್ತೆ. ಇದು ಯಾವುದೂ ಆಗಬಾರ್ದು ಅಂದರೆ 15 ದಿನ ತುಂಬ ತಾಳ್ಮೆಯಿಂದ ವರ್ತಿಸಿ, ನೆಗೆಟಿವ್ ಥಿಂಕಿಂಗ್ನ ಕಡಿಮೆ ಮಾಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಮನಸ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ. ಅದರ ಜೊತೆಗೆ ಶಾಂತವಾಗಿರೋದನ್ನು ಕಲ್ತ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಮ್ಮ ಈ ಶಿಕ್ಷಕರ ಬಗ್ಗೆ ನೋಡೋಣ. ನೋಡಿ, ಶಿಕ್ಷಕರಿಗೆ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ. ನಿಮಗೂ ಕೂಡ ಈ ಕೆಲಸ ಇಷ್ಟ ಆಗ್ತಾಯಿಲ್ಲ, ಬೇರೆ ಏನಾರ ಕೆಲಸ ಟ್ರೈ ಮಾಡೋಣ, ಅಥವಾ ಕೆಲಸವನ್ನೇ ಬಿಟ್ಬಿಡೋಣ, ರಾಜೀನಾಮೆ ಕೊಟ್ಟು ಮನೇಲಿರೋಣ, ಈ ಥರದ್ದೆಲ್ಲ ಆಲೋಚನೆ ಶುರುವಾಗಿದೆ ತುಂಬ ದಿನದಿಂದ. ಸ್ಟೂಡೆಂಟ್ಸ್ ಮಾಡುವ ಸಣ್ಣ ಸಣ್ಣ ತಪ್ಪನ್ನು ಸ್ವಲ್ಪ ದೊಡ್ಡ ತಪ್ಪುಗಳಾಗಿ ನೋಡ್ತಾ ಇದ್ದೀರಾ, ಟೆನ್ಷನ್ ಆಗ್ತಾ ಇದ್ದೀರಾ. ಅವ್ರಿಗೆ ನಿಮ್ಮ ಶಿಕ್ಷೆ ದೊಡ್ಡ ಮಟ್ಟಕ್ಕೆ ಸಿಗ್ತಾ ಇದೆ. ಸೊ ಇದರಿಂದ ನೀವು ಈ ಸ್ಟೂಡೆಂಟ್ಸ್ಗಳನ್ನ ವಿರೋಧ ಕಟ್ಕೋಬೋದು, ಅಥವಾ ಅದು ಮ್ಯಾನೇಜ್ಮೆಂಟು ಲೆವೆಲ್ಗೆ ಹೋಗಿ ಅಲ್ಲಿ ಚರ್ಚೆಗಳಾಗಬಹುದು. ಈ ಥರ ಎಲ್ಲ ಸಂದರ್ಭಗಳು ಏಪ್ರಿಲ್ ತಿಂಗಳಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಏನೀಗ ಮನಸ್ಥಿತಿ ಈ ರೀತಿ ಆಗ್ತಾ ಇದೆಯಲ್ಲ, ಇದಕ್ಕೆ ಗ್ರಹಗಳು ಕಾರಣ. ಸೊ ಹಾಗಾಗಿ ಸ್ವಲ್ಪ ಈ ಮೆಡಿಟೇಷನ್ ಕಡೆ ಗಮನ ಕೊಡಿ, ಸ್ವಲ್ಪ ಓವರ್ ಟೆಂಪರ್ ಆಗಬೇಡಿ. ಸೊ ಕಂಟ್ರೋಲ್ ಮಾಡ್ಕೊಳ್ಳಿ. 15 ದಿನ ಆದ ಮೇಲೆ ರವಿ ಉಚ್ಚಸ್ಥಾನಕ್ಕೆ ಬಂದ ಮೇಲೆ ನೀವು ಏನಾದರೂ ಪೋಸ್ಟಿಂಗ್ ಚೇಂಜ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮೊದಲ 15 ದಿನ ತುಂಬ ಎಚ್ಚರಿಕೆಯಿಂದ ಕಳೆಯಬೇಕು. ಇನ್ನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟ್ ಮೆಮೊರಿ ಲಾಸ್. ಏನು ಓದಿದರೂ ಅದು ತಲೆಯಲ್ಲಿ ಉಳಿತಾ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರೂ ಓದಿದ್ದೆಲ್ಲವೂ ಮರ್ತೋಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? 5ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ, ಜೊತೆಗೆ ಬುಧ ನೀಚ ಸ್ಥಾನದಲ್ಲಿದ್ದಾರೆ. ಮತ್ತು ಹೇಗೆ ನಾವು ನೆನಪಿಟ್ಕೊಳ್ಳೋದು? ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈಗ ನೀವು ಎಷ್ಟು ಬರಿತೀರೋ ಅಷ್ಟು ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ಆಗಲ್ಲ, ಮರ್ತೋಗಲ್ಲ. ಅಟ್ಲೀಸ್ಟ್ ನೆನಪಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತೀರಾ. ಇನ್ನು ಗೊತ್ತಿರುವ ಉತ್ತರಗಳನ್ನು ತಪ್ಪಾಗಿ ಬರೆದುಬಿಡ್ತೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ 15ನೇ ತಾರೀಕು ನಂತರ ಅದ್ಭುತವಾಗಿದೆ. ನಿಮ್ಮ ಕಾಂಪಿಟೇಟರ್ಸ್ ಯಾರ್ಯಾರು ಇರ್ತಾರೆ, ಸೊ ಅವ್ರನ್ನೆಲ್ಲ ಸೋಲಿಸ್ತೀರಾ, ನಿಮಗೆ ಹೆಚ್ಚು ಮಾರ್ಕ್ಸ್ ಬರುತ್ತೆ. 15ನೇ ತಾರೀಕು ನಂತರ ಕಾಂಪಿಟೇಟಿವ್ ಎಕ್ಸಾಮ್ಗಳು ಇದ್ದರೆ ಡೆಫಿನೆಟ್ಲಿ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಇನ್ನು ನಮ್ಮ ಕೃಷಿ ಕ್ಷೇತ್ರ ನೋಡಿ, ನಿಮ್ಮ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಸೊ ಭೂಮಿಗೆ ಸಂಬಂಧಪಟ್ಟಂತಹ, ಬೆಳೆಗೆ ಸಂಬಂಧಪಟ್ಟಂತಹ ಹಲವಾರು ತೊಂದರೆಗಳು ಎದುರಾಗುತ್ತೆ. ಕೀಟ ಬಾಧೆಗಳು ಎದುರಾಗಬಹುದು. ಸೊ ನೀವು ಬೆಳೆದಿದ್ದ ಬೆಳೆಗಳೆಲ್ಲ ಯಾವುದೋ ಬಾಧೆಯಿಂದ ನಿಮಗೆ ಲಾಸಸ್ನ ತಂದು ಕೊಡ್ತವೆ. ಅದನ್ನು ಸರಿ ಮಾಡೋದಕ್ಕೆ ಖರ್ಚುಗಳು ಹೆಚ್ಚಾಗ್ತವೆ. ಸೊ ಹಾಗಾಗಿ ಈಗಲಿಂದನೇ ಅದಕ್ಕೆ ಸ್ವಲ್ಪ ಪ್ರಿಕಾಷನ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಏನೇನು ಸೇವ್ ಮಾಡಬೇಕು, ಹೇಗೆ ಅದನ್ನು ಸೆಕ್ಯೂರ್ ಮಾಡಬೇಕು, ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ಯಾಕೆಂದರೆ ಏಪ್ರಿಲಲ್ಲಿ ಆ ಥರದ್ದು ತುಂಬ ತೊಂದರೆಗಳು ನಿಮಗೆ ಎದುರಾಗುತ್ತೆ. ಅದೇ ರೀತಿ 15ನೇ ತಾರೀಕು ನಂತರ ಸೂರ್ಯ 6ನೇ ಮನೆಗೆ ಬರ್ತಾರೆ. ಮೇಷರಾಶಿ, ಸೂರ್ಯನಿಗೆ ಉಚ್ಚ ಸ್ಥಾನ. ಸೊ ನಿಮಗೆ ನಿಮ್ಮ ಬೆಳೆಗಳಿಗೆ ಹೆಚ್ಚು ಬೆಲೆ ಸಿಕ್ಕುವಂತಹ ಕಾಲ, ನಿಮ್ಮ ಎದುರಾಳಿಗಳು ಸೋಲುವಂತಹ ಕಾಲ. ಈ ಜಮೀನು ವಿಚಾರದಲ್ಲಿ ಏನಾದರೂ ಕಿತ್ತಾಟಗಳಿದ್ದು ನ್ಯಾಯ ನಿಮ್ಮ ಪರವಾಗಿ ಇದ್ದು ನೀವು ಅದಕ್ಕೋಸ್ಕರ ಕಾಯ್ತಾ ಇದ್ದರೆ 15ನೇ ತಾರೀಕು ನಂತರ ನಿಮ್ಮ ಪರವಾಗಿ ತೀರ್ಪುಗಳು ಬರುತ್ತೆ. ಅದು ಊರಿನ ಹಿರಿಯರಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಲ್ಲಿರ್ಬೋದು, ಡೆಫಿನೆಟ್ಲಿ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ಸೊ ಇದಿಷ್ಟು ಏಪ್ರಿಲ್ ತಿಂಗಳಲ್ಲಿ ನಮ್ಮ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇರ್ತಕ್ಕಂಥ ಫಲಗಳು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.